ಕಾಂಗ್ರೆಸ್ಸೆಲ್ಲ ಬಂದರು ಅವರು, ನಂತರ ಏನು ಮಾಡೋದು ಮಾಡಿದ್ರು ಆ ಮಾತು ಬೇರೆ. ಆದರೆ ಜನರಲ್ಲಿ ಇವತ್ತು ಏನು ತುಂಬಿಸ್ಬಿಟ್ರಪ್ಪ ಅಂದರೆ ಕಮ್ಯುನಿಸ್ಟ್ರು ಅಂತಂದ್ರೆ ಏನು ಕೊಲ್ಲವರು, ಬಡದ ನಿಮ್ಮ ಆಸ್ತಿ ಕಸ್ಕೊಳ್ಳೋರು, ಆಸ್ತಿ ಸಮಾನ ಹಂಚವರು, ಇಂಥವ್ರು ವಿಚಾರ ಹಬ್ಬಿಸಿರೋಣ. ನೀವು ಜಾಣರಾಗಿದ್ರೆ ಈ ದೇಶದ ಮೂಲ ತಂತು ಯಾರು? ರೈತ. ಅದರ ನಂತರ ಬರೋರು ಯಾರು? ವ್ಯಾಪಾರಿಗಳು, ಅಥವಾ ಬಟ್ಟೆ ಅಥವಾ ಎಣ್ಣೆ ಬಟ್ಟೆ ಅದರ ಹತ್ತಿ ಜೊತೆಗೆ ಈ ಒಂದು ಕೈಗಾರಿಕೆ, ಹತ್ತಿ ಆಧಾರಿತ ಕೈಗಾರಿಕೆ ಅಂದರೆ ಬಟ್ಟೆ ತಯಾರಿಕೆ ಮಾಡಿದರೆ ಪ್ರತಿ ಹಳ್ಳಿನೂ ಡಿಸೆಂಟ್ರಲೈಸ್ಡ್ ಪವರ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಕಮಿಟ್ಮೂ ಉಳಿತಿತ್ತು, ಎಲ್ಲರಿಗೂ ಉದ್ಯೋಗ ಸಿಗ್ತಿದ್ದು, ಎಲ್ಲರೂ ನಿಮ್ಗೆ ನಂಬ್ಕೊಂಡು ಹೋಗ್ತಿದ್ರು. ಮತ್ತು ವೈಜ್ಞಾನಿಕ ಶಿಕ್ಷಣ ನೀವು ಎಷ್ಟು ಖರ್ಚು ಮಾಡಿದ್ರಪ್ಪ? ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಖರ್ಚು ಮಾಡಿದ್ರಿ? ಮತ್ತು ಕಾಂಗ್ರೆಸ್ ಸರ್ಕಾರದ ಒಂದು ಹೆಚ್ಚು ಮಾಡಿದ್ರಿ, ಆದರೆ 15-20% ಏನು ಖರ್ಚು ಮಾಡಿದ್ರಿ ನೀವು? ವೆಸ್ಟ್ ಬೆಂಗಾಲದಲ್ಲೂ ಖರ್ಚು ಮಾಡಲಿಲ್ಲ, ಇಲ್ಲ ಕೇರಳದಲ್ಲೂ ಮಾಡಲಿಲ್ಲ. ಮತ್ತು ಉಳಿದ ಕಡೆ ನಿಮ್ಮ ವಿಚಾರನ ಹಬ್ಬಿಸುವಂಥ ಕೆಲಸ ನೀವು ಪ್ರಯತ್ನ ಮಾಡಲೇ ಇಲ್ಲ. ಇವತ್ತೇನೋ ಬಂದು ಮಾತಾಡ್ತಿದ್ದೀರಿ ಶತಮಾನೋತ್ಸವ ಆಯಿತು, ಹಾಗಾಯಿತು ಹೀಗಾಯಿತು ಅಂತೇಳಿ ಮಾತಾಡಿದ್ದು ಸರಿ ಅದ. ಆದರೆ ಎಲ್ಲರಿಗೂ ಮುಟ್ಟಬೇಕಲ್ಲ ನೀವು. ಸಮತಾವಾದದ ವಿಚಾರಗಳು ಪ್ರತಿಯೊಬ್ಬರಿಗೂ ನಾವು ಅಹಿಂಸಾತ್ಮಕವಾಗಿ ತರ್ತಾ ಇದ್ದೀವಿ, ಯಾರನ್ನು ಕೊಲ್ಲೋದಿಲ್ಲಪ್ಪ ಅಂತ ಹೇಳಿದರೆ ಅವ್ರಿಗೆ ಗೊತ್ತಿಲ್ಲ ಶ್ರೀಮಂತರನ್ನಾಗಿ ಮಾಡಿದರೆ ಇವತ್ತೇನು ಬೇಕಾದಾಗ್ತಿತ್ತು. ಇವತ್ತು ನಿಮ್ಮ ಅಧಿಕಾರಗಳೊಳಗೆ ನೀವೇ ಕಾರಣ. ಒಂದನೇದು ನಿಮ್ಮಷ್ಟು ನೀವು ಭಾಳ ಜಾಣರು, ಉಳಿದವ್ರ ದಡ್ರು ಅನ್ನುವಂಥದ್ದು. ಎರಡನೇದು ಪರಿಹಾರ ಆಗದಿದ್ದ ಗುಂಡು ಹಾಕಿದ್ರು ಮಾಡೋಣ ಅಂತ ಹಿಂಸಾವಾದ. ಅದೇ ಕಾಲಕ್ಕೆ ಮೂರನೇದು ಈ ದೇಶದ ಗಾಂಧಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದಂಥದ್ದು. ಹೀಗಾಗಿ ಗಾಂಧಿ ಈ ಒಂದು ಕಮ್ಯುನಲ್ ಏನು ಮೈಂಡೆಡ್ ಇದ್ದರಲ್ಲ, ಅಥವಾ ಹಿಂದುತ್ವಕ್ಕೆ ಏನು ಹೇಳ್ತಾ ಇದ್ದಾರೆ, ಅವ್ರು ತಡೆದಂಥವ್ರು ಗಾಂಧಿಯವರು. ಅದಕ್ಕೆ ಗಾಂಧಿಯವ್ರು ಕಂಡ್ರೆ ಅವ್ರಿಗೆ ಒಳಗೆ ಸಿಟ್ಟು ಭಯಂಕರ. ಅದಕ್ಕೆ ಘೋಷಣೆ ಪ್ರೀತಿ ಮಾಡ್ತಾರೆ ಅವರು.